ಬುಕ್ ಕವರ್ ನ ನೋಡಿ ಬುಕ್ ಒಳಗಡೆ ಏನು ಮಾಡಕ್ಕಾಗಲ್ಲ. ಹೌದು, ಖಂಡಿತವಾಗ್ಲು ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್. ಒಳಗಡೆ ಏನಿದೆ ನೋಡಿ. ಖಂಡಿತ. ವಶೀಕರಣದ ಬಗ್ಗೆ ಕಂಡವರೆಲ್ಲ ವಶೀಕರಣ ಮಾಡ್ಲಿಕ್ಕೆ ಆಗುದಿಲ್ಲ. ಇದೆಲ್ಲವೂ ಕೂಡ ಅಕ್ಷರಶಃ ಸತ್ಯ. ಎಲ್ಲಿ ಮೋಸ ಹೋಗ್ತೀವಿ ಅಂತ ಕೇಳಿ, ವೇಷ ಮತ್ತು ಭೂಷಣಗಳನ್ನ ನೋಡಿ, ಕಾಸ್ಟ್ಯೂಮ್ ನೋಡಿ ಡಿಸೈಡ್ ಮಾಡ್ಬಿಡೋದು, ಅದೇ ಮೊದಲನೇ ತಪ್ಪು. ಆ ಪರಿಪೂರ್ಣ ಮಾಹಿತಿಯನ್ನ ತಿಳ್ಕೊಳ್ಳದೆ ಯಾರ ಹತ್ರ ಹೋದ್ರು ಕೂಡ ಮೋಸ ಹೋಗ್ತಾರೆ ಅನ್ನೋದು ಸತ್ಯ. ನಿಮಗೆ ವಿಚಾರ ಗೊತ್ತಿಲ್ಲ ಅನ್ಕೊಳ್ಳಿ, ಧ್ಯಾನ, ಜಪ, ತಪ, ಪೂಜೆ, ಪುನಸ್ಕಾರ, ಹೋಮ, ಹವನ, ಯಾಗ, ಯಜ್ಞಾದಿ ಇತ್ಯಾದಿಗಳನ್ನು ಮಾಡಿ ಸಿದ್ಧಿಯನ್ನ ಪಡ್ಕೊಂಡು ತಾನು ಇಚ್ಛಾ ಸಿದ್ಧಿ, ಜ್ಞಾನ ಸಿದ್ಧಿ, ಕ್ರಿಯಾ ಸಿದ್ಧಿ ಅಂತ ಕರಿತೀವಿ. ಈಗ ನಾರ್ಮಲ್ ವ್ಯಕ್ತಿಗೂ, ನಾಗಾ ಸಾಧುಗಳಿಗೂ, ಅಘೋರಿಗಳಿಗೂ ಯಾವ ರೀತಿಯಾಗಿ ನೀವು ವ್ಯತ್ಯಾಸವನ್ನು ಕಾಣ್ತೀರೋ, ನನಗೇನೋ ಒಂದು ವಶೀಕರಣ ಆಗ್ಬೇಕು ಅಂತ ಬರ್ತೀರಾ, ನಿಮ್ಗೆ ಗೊತ್ತಾ ಅವರು ವಶೀಕರಣ ವಿದ್ಯೆಯಲ್ಲಿ ನಿಜವಾಗ್ಲೂ ಚೆನ್ನಾಗಿ ಕರಗತ ಆಗಿದ್ದಾರೆ ಅಂತ, ಸಿದ್ಧಿ ಪಡೆದಿದ್ದಾರೆ ಅಂತ? ಕೇವಲ ಇದೆಲ್ಲ ಜಸ್ಟ್ ಏನಂತಂದ್ರೆ, ನಾನು ನೇರ ಹೇಳ್ತೀನಿ ಕೇಳಿ. ಈ ರೀತಿಯಾಗಿಲ್ಲ ಅಂತಂದ್ರೆ ಜನಗಳಿಗೆ ನಾವು ಬೇರೆ ರೀತಿಯಾಗಿ ಕಾಣ್ತಾ ಇರ್ತೀವಿ. ಅವ್ರಿಗೆಲ್ಲ ಏನಾಗಿದೆ ಅಂತಂದ್ರೆ, ಒಂದು ಶಲ್ಯ ಇದ್ರೆ, ಒಂದು ಮಣಿಸರ ಇದ್ರೆ ಮಾತ್ರ ಏನೋ ಇವರೆಲ್ಲ ಕಲ್ತಿದಾರೋ ಅನ್ನುವಂತ ಮಟ್ಟಿಗೆ ಬಂದ್ಬಿಟ್ಟಿರ್ತಾರೆ. ಯಾವುದೇ ಒಬ್ಬ ವ್ಯಕ್ತಿ ಯಾವ ವಿದ್ಯೆಯನ್ನ ಕರಗತ ಮಾಡ್ಕೊಂಡಿದ್ರು ಸರಿ, ಮೊದಲನೇದಾಗಿ ಬೇಕಾಗಿರ್ತಕ್ಕಂಥದ್ದು ಏಕಚಿತ್ತ ಏಕ ಮನೋಭಾವ, ಅಂದ್ರೆ ಕಂಟ್ರೋಲಿಂಗ್ ಪವರ್. ಅವನ ಮೈಂಡ್ ಆಗಿರ್ಬೋದು, ಮನಸ್ಸಾಗಿರ್ಬೋದು, ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳುವಂತ ಕೆಪಾಸಿಟಿ ಇದ್ರೆ ಮಾತ್ರ ಅದು ಕೆಲಸ ಮಾಡುತ್ತೆ. ಇಲ್ಲ ಅಂದ್ರೆ ಯಾರ ಮೇಲೂ ಕೂಡ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನುವಂಥ ಸತ್ಯ. ಆದ್ರೆ ಫೋಟೋ ನೋಡಿ ವಶೀಕರಣ ಮಾಡ್ತಾರೆ ಅನ್ನುವಂಥ ಸತ್ಯನ ಅನ್ನುವಂಥದ್ರೆ ಜಸ್ಟ್ ಫಾರ್ ಐಡೆಂಟಿಫಿಕೇಶನ್, ನಮಗೆ ಗೊತ್ತಿಲ್ಲ ಅವ್ರು ಯಾರು ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಮಾಡುವಂಥದ್ದು. ಅದೇ ತರವಾಗಿ ಅವರ ಒಂದು ಡೇಟ್ ಆಫ್ ಬರ್ತ್, ಟೈಮಿಂಗ್ಸ್, ಅಂದ್ರೆ ಜಾತಕವನ್ನ ನೋಡುವಂತದ್ದು, ಜೊತೆಗೆ ಇನ್ನೊಂದು ಏನಂದ್ರೆ ಅವರ ಮನೆ ದೇವರನ್ನು ನೋಡ್ತಕ್ಕಂಥದ್ದು, ತಂದೆ ತಾಯಿ ಹೆಸರನ್ನು ನೋಡಿ ಮಾಡ್ತಕ್ಕಂಥದ್ದು, ಅವರು ಉಪಯೋಗಿಸಿರ್ತಕ್ಕಂಥ ವಸ್ತುಗಳನ್ನು ಉಪಯೋಗಿಸಿ ಮಾಡುವಂತಹದ್ದು, ಇದೆಲ್ಲವೂ ಕೂಡ ಅಕ್ಷರಶಃ ಸತ್ಯ. ಆದ್ರೆ ತಾಂತ್ರಿಕ ಮಾಂತ್ರಿಕ ವರ್ಗ ಅಂತ ಕರಿತೀವಿ. ಯಾವೊಬ್ಬ ವ್ಯಕ್ತಿ ಅತ್ಯುನ್ನತ ಮಹೋನ್ನತವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡಿರ್ತಾನೋ, ಸಿದ್ಧಿಯನ್ನ ಮಾಡಿರ್ತಾನೋ, ಅವನಿಗೆ ಮಾತ್ರ ವಶೀಕರಣವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಸಿಕ್ಕವರೆಲ್ಲ ವಶೀಕರಣ ಮಾಡ್ಲಿಕ್ಕೆ ಆಗುದಿಲ್ಲ. ಏನು ಅಂತಂದ್ರೆ, ನಾವು ಎಲ್ಲಿ ಮೋಸ ಹೋಗ್ತೀವಿ ಅಂತ ಕೇಳಿ, ವೇಷ ಮತ್ತು ಭೂಷಣಗಳನ್ನ ನೋಡಿ, ಅವರ ಮಾತಿನ ವೈಖರಿಯನ್ನ ನೋಡಿ, ಅವರ ಒಂದು ಅದ್ಭುತವಾಗಿರ್ತಕ್ಕಂಥ ಜ್ಞಾನ ಪಡೆದಿದ್ದಾರೇನೋ ಅನ್ನುವಂತಹದನ್ನ ನೋಡಿ ನಾವೇನ್ ಮಾಡ್ತೀವಿ, ಅಲ್ಲಿ ಇವ್ರ ಕಲಿಯೇನೋ ಆಗುತ್ತೇನೋ ಅನ್ನುವಂಥದ್ದು ನೋಡ್ತೀವಿ. ಆದ್ರೆ ನಿಜವಾಗ್ಲೂ ಏನು ಅಂತಂದ್ರೆ, ಯಾವುದೇ ಒಬ್ಬ ವ್ಯಕ್ತಿಗೆ ಇನ್ಬಿಲ್ಟ್ ಪವರ್ ಅಂತ ಕರಿತೀವಿ. ಅವನು ಏನನ್ನ ಸಾಧನೆ ಮಾಡಿದಾನೆ, ಧ್ಯಾನ, ಜಪ, ತಪ, ಪೂಜೆ, ಪುನಸ್ಕಾರ, ಹೋಮ, ಹವನ, ಯಾಗ, ಯಜ್ಞಾದಿ ಇತ್ಯಾದಿಗಳನ್ನ ಮಾಡಿ ಸಿದ್ಧಿಯನ್ನ ಪಡ್ಕೊಂಡು ತಾನು ಇಚ್ಛಾ ಸಿದ್ಧಿ, ಜ್ಞಾನ ಸಿದ್ಧಿ, ಕ್ರಿಯಾ ಸಿದ್ಧಿ ಅಂತ ಕರಿತೀವಿ. ಇದೆಲ್ಲವನ್ನ ಸಿದ್ಧಿ ಮಾಡಿಕೊಂಡು ತಾನು ಕಂಟ್ರೋಲ್ ಅನ್ನು ಮಾಡಿಕೊಂಡು ಒಂದು ರೀತಿಯಾಗಿ ಬೇರೆ ವಿಚಿತ್ರವಾಗಿರ್ತಕ್ಕಂತಹ ವ್ಯಕ್ತಿಗಳವರು. ಈಗ ನಾರ್ಮಲ್ ವ್ಯಕ್ತಿಗೂ, ನಾಗಾ ಸಾಧುಗಳಿಗೂ, ಅಘೋರಿಗಳಿಗೂ ಯಾವ ರೀತಿಯಾಗಿ ನೀವು ವ್ಯತ್ಯಾಸವನ್ನ ಕಾಣ್ತಿರೋ, ಅದೇ ರೀತಿಯಂತಹ ವಿಚಾರಗಳನ್ನ ನಾವು ಇಲ್ಲಿ ಕಾಣಬಹುದು. ಹಾಗಾಗಿ ಕಂಡವರೆಲ್ಲ ವಶೀಕರಣ ಮಾಡ್ಲಿಕ್ಕೆ ಆಗುದಿಲ್ಲ. ಕೇವಲ ಏನು ಅಂತಂದ್ರೆ, ಇದರ ವ್ಯಾಪಾರೀಕರಣವೂ ಹೌದು, ಅದೇ ರೀತಿಯಾಗಿ ಸತ್ಯವಾಗಿಯೂ ವಶೀಕರಣ ಮಾಡ್ತಕ್ಕಂಥದ್ದು ಸತ್ಯ. ಯಾಕಂದ್ರೆ ವಿದ್ಯೆಯೇ ಸತ್ಯ, ಇದು ವಿದ್ಯೆ ಪರಮ ಸತ್ಯ. ಆದ್ರೆ ಅದು ಎಲ್ಲರೂ ಮಾಡುವಂತಹದ್ದಲ್ಲ. ವಶೀಕರಣ ಅಂತ ಹೇಳಿದ್ರೆ ಮನಸ್ಥಿತಿ ಮತ್ತು ಪರಿಸ್ಥಿತಿಗಳನ್ನ ಬದಲಾವಣೆ ಮಾಡ್ತಕ್ಕಂಥದ್ದು, ಅವರ ಮೈಂಡ್ ಸೆಟ್ ಅನ್ನ ಬದಲಾವಣೆ ಮಾಡ್ತಕ್ಕಂಥದ್ದು, ಇದನ್ನ ವಶೀಕರಣ ಅಂತ ಹೇಳ್ತೀವಿ. ಯಾವುದು ನಿಜವಾದಂತ ವಶೀಕರಣ, ಯಾವುದು ವಶೀಕರಣ ಅಲ್ಲ ಅನ್ನುವಂಥದ್ದನ್ನ ತಿಳ್ಕೊಂಡವರು ಮಾತ್ರ ವಶೀಕರಣದ ಬಗ್ಗೆ ಜ್ಞಾನ ಮತ್ತೆ ಅರಿವು ಇರುತ್ತೆ. ಆ ಪರಿಪೂರ್ಣ ಮಾಹಿತಿಯನ್ನ ತಿಳ್ಕೊಳ್ಳದೆ ಯಾರ ಹತ್ರ ಹೋದ್ರು ಕೂಡ ಮೋಸ ಹೋಗ್ತಾರೆ ಅನ್ನೋದು ಸತ್ಯ. ನಿಮಗೆ ವಿಚಾರ ಗೊತ್ತಿಲ್ಲ ಅನ್ಕೊಳ್ಳಿ, ನನಗೇನೋ ಒಂದು ವಶೀಕರಣ ಆಗ್ಬೇಕು ಅಂತ ಬರ್ತೀರಾ, ಹೌದಾ ಸರಿ ಆಯ್ತು ಮಾಡ್ಕೊಡ್ತೀವಿ ಬಿಡಿ ಅಂತ ಹೇಳಿ, ಅದು ಇದು ಅಂತ ಹೇಳಿ ನಿಮ್ಗೆ ಅದು ಬೇಕು ಇದು ಬೇಕು ಅಂತ ಹೇಳಿರ್ತೀವಿ. ನೀವು ಅದನ್ನೆಲ್ಲ ಕೊಡ್ತೀರಾ. ನಿಮ್ಗೆ ಗೊತ್ತಾ ಅವರು ವಶೀಕರಣ ವಿದ್ಯೆಯಲ್ಲಿ ನಿಜವಾಗ್ಲೂ ಚೆನ್ನಾಗಿ ಕರಗತ ಆಗಿದ್ದಾರೆ ಅಂತ, ಸಿದ್ಧಿ ಪಡೆದಿದ್ದಾರೆ ಅಂತ? ಗೊತ್ತಿಲ್ಲ. ಕಾಸ್ಟ್ಯೂಮ್ ನೋಡಿ ಡಿಸೈಡ್ ಮಾಡ್ಬಿಡೋದು, ಅದೇ ಮೊದಲನೇ ತಪ್ಪು. ಏನು ಅಂತಂದ್ರೆ, ಒಬ್ಬ ವ್ಯಕ್ತಿಯ ತಾಕತ್ತು ಆ ಪ್ರೊಫೆಷನಲ್ ಅಲ್ಲಿ ತಾನು ಅಳವಡಿಸ್ಕೊಂಡಿರ್ತಕ್ಕಂಥ, ಕಲಿತಿರ್ತಕ್ಕಂಥ, ಅಭ್ಯಾಸ ಮಾಡ್ಕೊಂಡಿರ್ತಕ್ಕಂಥ, ಕರಗತ ಮಾಡ್ಕೊಂಡಿರ್ತಕ್ಕಂಥ, ಸಿದ್ಧಿ ಪಡೆದಕ್ಕಂಥ ಮೇಲೆ ಹೋಗುತ್ತೆ ಹೊರತು ಕೇವಲ ಇದೆಲ್ಲ ಜಸ್ಟ್ ಏನಂತಂದ್ರೆ, ನಾನು ನೇರ ಹೇಳ್ತೀನಿ ಕೇಳಿ, ಈ ರೀತಿಯಾಗಿಲ್ಲ ಅಂತಂದ್ರೆ ಜನಗಳಿಗೆ ನಾವು ಬೇರೆ ರೀತಿಯಾಗಿ ಕಾಣ್ತಾ ಇರ್ತೀವಿ. ಪ್ರಾಕ್ಟಿಕಲ್ ಆಗಿ ಮಾತನಾಡ್ತಾ ಇರುವಂತದ್ದು. ಅವ್ರಿಗೆಲ್ಲ ಏನಾಗಿದೆ ಅಂತಂದ್ರೆ, ಒಂದು ಶಲ್ಯ ಇದ್ರೆ, ಒಂದು ಮಣಿಸರ ಇದ್ರೆ ಮಾತ್ರ ಏನೋ ಇವರೆಲ್ಲ ಕಲ್ತಿದಾರೋ ಅನ್ನುವಂತ ಮಟ್ಟಿಗೆ ಬಂದ್ಬಿಟ್ಟಿರ್ತಾರೆ.
ಖಂಡಿತ. ತುಂಬಾ ಪ್ರಾಕ್ಟಿಕಲ್ ಆಗಿ ಮಾತನಾಡುವಂತದ್ದಾದ್ರೆ ಹೌದು. ಯಾವೊಬ್ಬ ವ್ಯಕ್ತಿ ಯಾವ ಒಂದು ಉಡುಗೆ ತೊಡುಗಳನ್ನ ತೊಟ್ಟಿದ್ರು ಕೂಡ ಆ ವ್ಯಕ್ತಿಯಲ್ಲಿ ಏನು ವಿಚಾರಗಳಡಗಿದೆ, ಆ ವ್ಯಕ್ತಿಗೆ ವಿಷಯ ಗೊತ್ತಾ, ಇದು ಸಿದ್ಧಿ ಮಾಡ್ಕೊಂಡಿದ್ದಾರೆ. ಬುಕ್ ಕವರ್ ನ ನೋಡಿ ಬುಕ್ ಒಳಗಡೆ ಏನಿದೆ ಡಿಸೈಡ್ ಮಾಡಕ್ಕಾಗಲ್ಲ. ಹೌದು, ಖಂಡಿತವಾಗ್ಲು. ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್. ಒಳಗಡೆ ಏನಿದೆ ನೋಡಿ. ಖಂಡಿತ. ಆ ಕವರ್ ನ ನೋಡಿ ನೀವೇನಾದ್ರು ತಿಳ್ಕೊತೀನಿ ಅಂತಂದ್ರೆ ಕವರ್ ನ ಮಾತ್ರ ನೀವು ಪಡಿಬೇಕಾಗತ್ತೆ. ಒಳಗಡೆ ಇದರಲ್ಲಿ ನನಗೆ ಇನ್ನೊಂದು ಕ್ವಶನ್ ಇದೆ. ಈಗ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮತ್ತೆ ಅದ್ರ ಬಗ್ಗೆ ಎಲ್ಲ ನಾನು ತುಂಬಾ ಕೇಳಿದೀನಿ, ಅದ್ ಯಾವ ತರ ಅಂತೇಳಿ. ಅಂದ್ರೆ ಈಗ ನನಗೇನೋ ಒಂದು ಮ್ಯಾನಿಫೆಸ್ಟೇಷನ್ ಆಗ್ಬೇಕು ಅಥವಾ ದುಡ್ಡು ಅಟ್ರಾಕ್ಟ್ ಆಗ್ಬೇಕು, ಸಕ್ಸಸ್ ಅಟ್ರಾಕ್ಟ್ ಆಗ್ಬೇಕಂದ್ರೆ ಆ ಮ್ಯಾನಿಫೆಸ್ಟೇಷನ್ ನಾನೇ ಮಾಡ್ಬೇಕು. ಹೌದು, ನಿಜಾನ. ಆದ್ರೆ ಈ ವಶೀಕರಣ ಅನ್ನೋ ವಿಚಾರಕ್ಕೆ ಬಂದಾಗ ನನಗ್ ಬೇಕಾಗಿರೋದೇನೋ ನಿಮ್ ಕೈಲಿ ಹಿಂಗಾಗತ್ತೆ. ಒಂದು ವಿಚಾರ ಹೇಳ್ತೀನಿ ಕೇಳಿ ನವೀನ್. ನಮ್ಗೇನೋ ಒಂದು ಕಾಯಿಲೆ ಬಂದಿದೆ, ಓಕೆ, ನಾವೇ ಗುಣಪಡಿಸ್ಕೋಬೇಕು. ಹೌದು, ನಿಜ ಅದು. ಆದ್ರೆ ವೈದ್ಯರ ಸಲಹೆಯನ್ನ ಯಾಕೆ ತಗೋತೀವಿ, ವೈದ್ಯರ ಒಂದು ಅವರ ಇದ್ಯಾಕೆ ತಗೋತೀವಿ, ಹೆಲ್ಪ್ ಯಾಕೆ ತಗೋತೀವಿ ಅಂತಂದ್ರೆ ಅದರಲ್ಲಿ ಅವ್ರು ಆಲ್ರೆಡಿ ಮಾಸ್ಟರ್ ಆಗಿರ್ತಾರೆ. ಯಾವ ಪಾರ್ಟ್ ಅಲ್ಲಿ ಏನ್ ಸಮಸ್ಯೆ ಇದೆ ಅಂತ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಸೇಮ್ ಆಸ್ ಇಟ್ ಇಸ್ ಇದು ಕೂಡ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಬೋದು, ನನಗ್ ಬೇಗ ಕಾಯಿಲೆ ಗುಣ ಆಗ್ಲಿ, ನನಗ್ ಬೇಗ ವಾಸಿ ಆಗ್ಲಿ ಅಂತ ಹೇಳಿ. ಆದ್ರೆ ಆ ಮಾರ್ಗ ಯಾವ ರೀತಿಯಾಗಿ ತಿಳಿಯುತ್ತೆ, ಅದಕ್ಕೆ ಏನ್ ಮಾಡಿದ್ರೆ ಸರಿ ಹೋಗುತ್ತೆ, ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಬೇರೆ ಎಕ್ಸ್ಪರ್ಟ್ ಗಳ ಹತ್ರ ನಾವು ಕೇಳಿ ತಿಳ್ಕೊಳ್ತಕ್ಕಂಥದ್ದು ಅಥವಾ ಅವರ ಕೈಯಲ್ಲಿ ಕೆಲಸ ಮಾಡಿಸ್ತಕ್ಕಂಥದ್ದು ಅಂತ ಹೇಳ್ತೀವಿ. ಈಗ ಉದಾಹರಣೆಗೆ ಕಾಲಿಗೆ ಏನೋ ಒಂದು ಪೆಟ್ಟಾಗಿದೆ, ಗಾಯ ಆಗಿದೆ, ಕೀವು ಸುರಿತಾ ಇದೆ, ಅದನ್ನ ನಾವೇ ಏನಂದ್ರೆ ಕೀವು ತೆಗೆದ್ಬಿಟ್ಟು ಆರಾಮಾಗಿ ಏನು ಅಂತಂದ್ರೆ ಟಿಂಚರ್ ಹಾಕಿ ಅದಕ್ಕೆ ಬ್ಯಾಂಡೇಜ್ ಮಾಡ್ಕೋಬಹುದು. ಆದ್ರೂ ಕೂಡ ನಾವ್ ಯಾಕೆ ಮಾಡ್ಕೊಳ್ಳೋದಿಲ್ಲ, ಡಾಕ್ಟರ್ ಸಹಾಯ ಯಾಕೆ ತಗೋತೀವಿ ಅಂದ್ರೆ ಇಷ್ಟೇ, ಎಕ್ಸ್ಪರ್ಟ್ ಖಂಡಿತ ಅವ್ರ ಆ ವಿಚಾರದಲ್ಲಿ ಚೆನ್ನಾಗಿ ಅರಿತಿರ್ತಾರೆ, ತಿಳಿದಿರ್ತಾರೆ, ಜ್ಞಾನವಂತರಾಗಿರ್ತಾರೆ, ಬುದ್ಧಿವಂತರಾಗಿರ್ತಾರೆ. ಆಮೇಲೆ ಅದರಿಂದ ಸೈಡ್ ಎಫೆಕ್ಟ್ ಏನು, ಅನುಕೂಲ ಏನು, ಅನಾನುಕೂಲ ಏನು ಎಲ್ಲ ತಿಳಿದಿರ್ತಿರುವಂತದ್ರಿಂದ ಅವರ ಒಂದು ಸಹಾಯ ತುಂಬಾ ಅತ್ಯವಶ್ಯಕ. ಅದೇ ರೀತಿಯಾಗಿ ಈ ತರ ತುಂಬಾ ದೊಡ್ಡ ದೊಡ್ಡ ಗಹನೀಯವಾದಂತಹ ವಿಚಾರಗಳು ಅಂತ ಬಂದಾಗ, ನೀವು ವಶೀಕರಣ ಅಂತ ಬಂದಾಗ ನಿಮಗೆ ಒಂದು ಪಾಸಿಟಿವ್ ಎನರ್ಜಿಯನ್ನ ಬೂಸ್ಟ್ ಮಾಡ್ಲಿಕ್ಕೋಸ್ಕರ ಬೇಕಷ್ಟೇ. ಓಕೆ, ಬಟ್ ಇದ್ರಲ್ಲಿ ಇನ್ನೊಂದು ವಿಚಾರ ಏನಂದ್ರೆ ಅಣ್ಣ, ಮ್ಯಾನಿಫೆಸ್ಟೇಷನ್ ವಿಚಾರಕ್ಕೆ ಬಂದ್ರೆ ನಾವು ತುಂಬಾ ವಾರಗಳಿಂದ, ತುಂಬಾ ತಿಂಗಳುಗಳಿಂದ, ತುಂಬಾ ವರ್ಷಗಳು ಅದನ್ನ ಕಂಟಿನ್ಯೂ ಮಾಡ್ತಾ ಹೋದ್ರೆ ಅದು ನಮಗೆ ಫಲ ಬರುತ್ತೆ ಅನ್ನೋ ಒಂದ್ ಮಾತಿದೆ. ಅಂದ್ರೆ ಇಮಿಡಿಯೇಟ್ ಇವತ್ತು ಅನ್ಕೊಂಡ ತಕ್ಷಣ ನಾಳೆ ಬೆಳಗ್ಗೆ ಎಕ್ಸಾಂಪಲ್ ಒಂದ್ ಫಾರ್ಚುನರ್ ಬೇಕು ನನಗೆ, ಸೊ ಅದನ್ನ ನಾನು ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ. ಇವತ್ತಿಂದ ನಾನು ಮಾಡ್ತಾ ಹೋದ್ರೆ ಬಟ್ ಅದು ಕನೆಕ್ಟ್ ಆಗಿರುತ್ತೆ, ಬಟ್ ಅದು ರಿಸಲ್ಟ್ ಬರಕ್ಕೆ ಏನಂದ್ರೆ ಒಂದಷ್ಟು ಟೈಮ್ ತಗೊಳುತ್ತೆ, ಡಿಪೆಂಡ್ ಅಪಾನ್ ಅದು ವ್ಯಾಲ್ಯೂ. ಇನ್ನ ಇಮಿಡಿಯೇಟ್ ಯಾವ್ದೋ ಒಂದು 20,000 ರೂಪಾಯಿ ಒಂದು ಸೆಕೆಂಡ್ ಹ್ಯಾಂಡ್ ಗಾಡಿ ತಗೋಬೇಕಂದ್ರೆ ಇವತ್ತು ಮ್ಯಾನಿಫೆಸ್ಟೇಷನ್ ಮಾಡಿ ನಾಳೆ ತಗೋಬಹುದು, ಬಿಕಾಸ್ ಅದು ಚಿಕ್ಕದು. ಈಗ ದೊಡ್ಡ ವಿಚಾರಕ್ಕೆ ಬಂದಾಗ ತುಂಬಾ ಟೈಮ್ ತಗೊಳುತ್ತೆ ಅಂತ ಹೇಳ್ತಾರೆ. ಆದ್ರೆ ಯಾರೇ ನಿಮ್ಮ ಹತ್ರ ಬಂದ್ರು ಮೀನ್ಸ್ ಈ ತರ ವಶೀಕರಣ ವಿಚಾರಕ್ಕೆ ಇಮಿಡಿಯೇಟ್ ಅದು ನೀವೊಂದು 5 days 10 days ಅದು ಏನ್ ಟೈಮ್ ಕೊಡ್ತೀರಾ ಅಂತ ಗೊತ್ತಿಲ್ಲ, ಅಷ್ಟರೊಳಗಡೆ ಅದು ಹೆಂಗ್ ಕ್ಲಿಯರ್ ಆಗ್ಬಿಡುತ್ತೆ ನೋಡಿ. ಇದನ್ನೇ ಒಂದು ವಿಚಾರ ಅಂತ ಹೇಳುವಂತದ್ದು, ನಾವು ಸಾಗುವಂತಹ ದಾರಿ ಅಂದ್ರೆ ಇದರಲ್ಲಿ ಯಂತ್ರಗಳು, ಮಂತ್ರಗಳು, ತಂತ್ರಗಳು ಅಂತ ಏನ್ ಕರಿತೀವಿ. ಈ ಯಂತ್ರ, ಮಂತ್ರ, ತಂತ್ರ ಅನ್ನತಕ್ಕಂತಹದ್ದು ಒಂದೇ ಒಡಲಲ್ಲಿ ಹುಟ್ಟುವಂತಹ ಮಕ್ಕಳಿದ್ದಾಗೆ. ಯಂತ್ರವಿಲ್ಲದೆ ಮಂತ್ರವಿಲ್ಲ, ಮಂತ್ರವಿಲ್ಲದೆ ತಂತ್ರವಿಲ್ಲ. ಮಂತ್ರವನ್ನ ಯಾವ ರೀತಿಯಾಗಿ ಮಂತ್ರಿಸಬೇಕು, ಜಪಗಳನ್ನ ಮಾಡಬೇಕು, ಯಾವ ಒಂದು ದಾರಿಯಲ್ಲಿ ತೆಗೆದುಕೊಂಡು ಹೋಗ್ಬೇಕು, ಇದು ತಿಳಿದಿದ್ರೆ ಮಾತ್ರ ಅದು ಅನುಕೂಲ ಆಗ್ತಕ್ಕಂತಹದ್ದು. ವಶೀಕರಣ ಮಾಡ್ಕೊಡಿ ಅಂತ ಯಾರೋ ಬರ್ತಾರೆ ಅಂತ ಹೇಳಿ ಎಲ್ರಿಗೂ ಕೂಡ ಮಾಡ್ಕೊಡ್ತಕ್ಕಂಥದ್ದಲ್ಲ. ಅವರ ಒಂದು ಜಾತಕದ ಲಕ್ಷಣಗಳನ್ನ ನೋಡ್ತೀವಿ, ಒಳ್ಳೇದಕ್ಕೆ ಬಂದಿದ್ದಾರೋ ಕೆಟ್ಟದಕ್ಕೆ ಬಂದಿದ್ದಾರೋ ಎಲ್ಲವನ್ನ ನೋಡ್ತೀವಿ, ಅದ್ ನಿಮಗೆ ಗೊತ್ತಾಗುತ್ತೆ, ಖಂಡಿತ ಗೊತ್ತಾಗುತ್ತೆ. ಯಾರೊಬ್ರು ಬರ್ತಿದಂಗೆನೆ ಅಂತ ಗೊತ್ತಾಗುತ್ತೆ, ಅವ್ರ ಥಾಟ್ಸ್ ಏನಿದೆ, ಅವ್ರ ಯೋಚನೆ, ಅವರ ಆಲೋಚನೆಗಳು ಗೊತ್ತಾಗೋಗುತ್ತೆ. ಒಳ್ಳೇದಕ್ಕೆ ಬಂದಿದಾರ ಕೆಟ್ಟದಕ್ಕೆ ಬಂದಿದಾರ ಅಂತ ನಮ್ಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ಬೇಕಾದ್ರೆ ನಾವ್ ಯಾವ ಯೋಚನೆ ಮಾಡ್ಲಿಕ್ಕೆ ಹೋಗಲ್ಲ. ಕೆಟ್ಟದಕ್ಕೆ ಬಂದಿದಾರಾ ಬಿಟ್ಬಿಡೋಣ ಅದನ್ನ. ಹೌದು. ಒಳ್ಳೇದಕ್ಕೆ ಬಂದಿದಾರಾ, ಏನೋ ಮನೆ ಕಷ್ಟ ಇದೆ, ಗಂಡ ಹೆಂಡತಿ ಕಿತ್ತಾಡ್ಕೊಂಡಿರ್ತಾರೆ, ಅವ್ರನ್ನೇನೋ ಒಂದು ಮಾಡ್ಬೇಕು, ಈ ರೀತಿಯಾದಂಥದ್ದಕ್ಕೆಲ್ಲ ಏನು ಅಂದ್ರೆ ಖಂಡಿತವಾಗ್ಲೂ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ. ಯಾವ ರೀತಿಯಾಗಿ ಆಗುತ್ತೆ ಅನ್ನುವಂಥದ್ದಾದ್ರೆ ಅವರ ಒಂದು ಗ್ರಹಚಾರ ಲಕ್ಷಣಗಳು, ಉದಾಹರಣೆಗೆ ಏನು ಅಂತಂದ್ರೆ ಜ್ಯೋತಿಷ ಶಾಸ್ತ್ರದ ಸಹಾಯವನ್ನು ತೆಗೆದುಕೊಂಡು ಆರೂಢ ಲಗ್ನ ಪ್ರಶ್ನೆ ಅಂತ ತೆಗೆದುಕೊಳ್ತೀವಿ. ಜೊತೆಗೆ ಅವರ ಒಂದು ಜಾತಕಗಳನ್ನ ತೆಗೆದುಕೊಳ್ತೀವಿ. ಜಾತಕ ಇಲ್ಲ ಅಂದ್ರೆ ಮಕ್ಕಳ ಜಾತಕ ಯಾರು ತಗೋತೀವಿ. ಒಂದು ಕುಟುಂಬದಲ್ಲಿ ಒಬ್ಬರು ಜಾತಕ ಇದ್ರೆ ಸಾಕು. ಆ ಜಾತಕದ ಆಧಾರದ ಮೇಲೆ ಯಾಕೆ ಈ ರೀತಿಯಂತ ಪರಿಸ್ಥಿತಿ ಆಗಿದೆ ಅಂತ ಮೊದಲು ಕಂಡುಹಿಡ್ತೀವಿ. ನಂತರದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ನೋಡಿ, ಎಲ್ಲದಕ್ಕೂ ಒಂದೇ ರೀತಿಯಂತ ಯಂತ್ರ, ಮಂತ್ರ, ತಂತ್ರ ಇಲ್ಲ. ಎಲ್ಲದಕ್ಕೂ ಕೂಡ ಬೇರೆ ಬೇರೆ ವಿಧವಾದಂತಹ ಯಂತ್ರ, ಮಂತ್ರ, ತಂತ್ರಗಳಿರ್ತಕ್ಕಂತಹದ್ದು. ಮಂತ್ರಗಳ ಬಳಕೆಯನ್ನ ಮಾಡ್ತಾ ಯಂತ್ರವನ್ನ ರಚನೆ ಮಾಡಿ ನಂತರದಲ್ಲಿ ಆ ಯಂತ್ರ ಮತ್ತು ಮಂತ್ರಗಳ ಸಹಾಯದಿಂದ ತಂತ್ರಸಾರವನ್ನು ರೂಪಿಸಿ ಅವರಿಗೆ ಯಾವ ಒಂದು ಗ್ರಹಚಾರ ದೋಷಗಳು, ವಿಧಿಯ ಶಾಪಗಳು ಅಂತ ಕರಿತೀವೋ, ಅದರಿಂದ ಸಮಸ್ಯೆಗಳು ಉಂಟಾಗಿದೆಯೋ ಅದನ್ನ ಬದಲಾವಣೆಯನ್ನ ಮಾಡ್ತಾ, ಅಂದ್ರೆ ಶಾಂತಿಯನ್ನ ಮಾಡ್ತಾ ಅವರಿಗೆ ಒಬ್ರಿಗೊಬ್ರು ಅನುಕೂಲ ಆಗುವಂತೆ ಮಾಡ್ತಕ್ಕಂಥದ್ದನ್ನ ವಶೀಕರಣ ಅಂತ ಕರಿತೀವಿ.
ಇದರ ಒಂದು ಮಾರ್ಮಿಕ ವಿಚಾರಗಳು ತುಂಬಾ ಆಳವಾಗಿ ಹೋಗ್ತಕ್ಕಂಥದ್ದಾದ್ರೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಯಾವೊಬ್ಬ ವ್ಯಕ್ತಿ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಂತ್ರಗಳನ್ನು ಅಭ್ಯಾಸ ಮಾಡಿರ್ತಾನೋ, ಯಂತ್ರಗಳನ್ನು ರಚನೆ ಮಾಡಿ ಅದನ್ನು ಕರಗತ ಮಾಡಿಕೊಂಡಿರ್ತಾನೋ, ತಂತ್ರಸಾರವನ್ನು ರೂಪಿಸುವಂತದ್ರಲ್ಲಿ ಮಹಾನ್ ಪಂಡಿತನಾಗಿರ್ತಾನೋ, ಅವನಿಗೆ ಯಾವುದು ಕೂಡ ಕಷ್ಟ ಅಲ್ಲ ಅನ್ನುವಂಥದ್ದು ಸತ್ಯ. ಅಣ್ಣ, ಈಗ ಸಾಕಷ್ಟು ವಿಚಾರ ವಶೀಕರಣದ ಬಗ್ಗೆ ತಿಳಿಸ್ಕೊಟ್ರಿ. ಈ ವಿಡಿಯೋ ನೋಡ್ತಿರುವಂತ ನಮ್ಮ ವೀಕ್ಷಕರಿಗೆ ಅಣ್ಣ, ಈಗ ಯಾರಾದರೂ ಈಗ ನಮ್ಮ ಮಗ ನನ್ನ ಮಾತು ಕೇಳ್ತಾ ಇಲ್ಲ, ಮಕ್ಳುಗಳು ಸರಿಯಾಗಿ ನನ್ನ ಮಾತು ಕೇಳ್ತಿಲ್ಲ, ಅಥವಾ ಹಸ್ಬೆಂಡ್ ವೈಫ್ ಮಾತು ಕೇಳ್ತಿಲ್ಲ, ಅಥವಾ ವೈಫ್ ಹಸ್ಬೆಂಡ್ ಮಾತು ಕೇಳ್ತಿಲ್ಲ, ಈ ಥರ ಕ್ವಶನ್ಸ್ ಕೇಳಿ ನಿಮಗೆ ಫೋನ್ ಮಾಡೋರಿಗೆ ನಾನು ಕೇಳ್ತಿರೋದು ನನ್ನ ಕಡೆಯಿಂದ ಒಂದು ಕ್ವಶನ್ ಅವ್ರ ಪರವಾಗಿ ಏನಂತ ಹೇಳಿದ್ರೆ, ಎಷ್ಟು ದಿನದ ಒಳಗಡೆ ನೀವು ರಿಸಲ್ಟ್ ಬರ್ಸ್ಕೊಡ್ತೀರಾ ಆ ವಿಚಾರದಲ್ಲಿ? ನೋಡಿ, ಈ ರಿಸಲ್ಟ್ ಅಂತ ಬಂದಾಗ ನಾವು ಯಾವುದೇ ಒಂದು ವಿಚಾರವನ್ನ ಬಹಳ ಕ್ಲಿಯರ್ ಕಟ್ ಆಗಿ ತಗೋತಾ ಇರ್ತೀವಿ. ಏನಪ್ಪಾ ಅಂತಂದ್ರೆ ಅವರ ದಶಾಭುಕ್ತಿ ಆಧಾರದ ಮೇಲೆ ಆಗಿರ್ಬೋದು, ಅಥವಾ ಅವರ ಒಂದು ಏನು ಹಿನ್ನೆಲೆ ಆಗಿರ್ಬೋದು, ಯಾಕೆ ಈ ಥರ ಆಗಿದೆ ಅನ್ನುವಂತಹ ಒಂದು ವಿಚಾರಗಳನ್ನ ತಿಳ್ಕೊಂಡ ನಂತರದಲ್ಲಿ ಮಾತ್ರ ನಾವು ಇಷ್ಟು ದಿನ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ, ಒಂದು ಮಂಡಲ ಅಂತ ಕರಿತೀವಿ, 48 ದಿನ ಅಂತ ಕರಿತೀವಿ. ಈ 48 ದಿನದ ಒಂದು ವಿಚಾರಗಳು ಬೇರೆ ಇರ್ತವೆ. ನಾವು ಕೆಲಸ ಮಾಡ್ಲಿಕ್ಕೆ ಟೈಮ್ ತೊಗೊಳ್ತಕ್ಕಂಥದ್ದು 48 ದಿನ ನಾವು ಕೆಲಸ ಮಾಡಿದ್ಮೇಲೆ ಅದ್ರ ರಿಸಲ್ಟ್ ಸಿಗ್ತಕ್ಕಂಥದ್ದು. ನಾವು ಅಡಿಗೆ ಮಾಡ್ಲಿಕ್ಕೆ 15 ನಿಮಿಷ ಬೇಕು ಅಂತ ಅಂದ್ರೆ 15 ನಿಮಿಷ ಬಿಟ್ಬಿಡ್ಬೇಕು. 15 ನಿಮಿಷ ಆದ್ಮೇಲೆ ಇನ್ನೊಂದು 5 ನಿಮಿಷ ಯಾಕೆ ತಗೊಳುತ್ತೆ? ಕುಕ್ಕರ್ ಕೂಲ್ ಆಗೋದು ತಗೊಳುತ್ತೆ. ಆ ಅಡಿಗೆ ರುಚಿ ಬರ್ಬೇಕು, ಸ್ವಾದ ಬರ್ಬೇಕು, ಆರೋದಕ್ಕೆ ಆ ಒಂದು ಟೈಮ್ ತಗೊಳುತ್ತೆ. ಒಬ್ಬೊಬ್ಬರಿಗೆ ನಮ್ಮ ಒಂದು ಇದ್ರಲ್ಲಿ ಹೇಳ್ತಕ್ಕಂಥದ್ದಾದ್ರೆ ಒಂದು 21 ದಿನದಲ್ಲೂ ಆಗಿರುವಂಥದ್ದು 48 ದಿನ ಆದ್ಮೇಲೆ ಆಗಿರುವಂಥದ್ದು ಉಂಟು. ಕೆಲವೊಬ್ಬರಿಗೆ 60 ದಿವಸ 90 ದಿವಸ ಅವರವರ ಸಮಸ್ಯೆಗಳ ಮೇಲೆ ನಿರ್ಧಾರ ಆಗ್ತಕ್ಕಂತಹದ್ದು. ಎಲ್ರಿಗೂ ಕೂಡ ಒಂದೇ ಟೈಮ್ ಅನ್ನ ಫಿಕ್ಸ್ ಮಾಡುವಂಥದ್ದು ಇದೆಯಲ್ಲ, ಅದು ಬಿಸ್ನೆಸ್ ಇದು ಟ್ಯಾಕ್ಟಿಸ್ ಅಷ್ಟೇ. ಅದು ಬಿಸ್ನೆಸ್ ಟ್ಯಾಕ್ಟಿಸ್ ಏನಂದ್ರೆ ಇಷ್ಟು ದಿನದಲ್ಲಿ ಆಗೋಗುತ್ತೆ ಇರುವಂತದ್ದು ಬಿಸ್ನೆಸ್ ಟ್ಯಾಕ್ಟಿಸ್. ಅದು ಅಲ್ಲ, ಇದನ್ನ ನಾನು ಯಾಕೆ ಕೇಳಿದೆ ಅಂತಂದ್ರೆ, ಎಲ್ರು ಇಷ್ಟು ದಿನದ ಒಳಗಡೆ ನಾನು ನಿಮ್ಗೆ ರಿಸಲ್ಟ್ ಕೊಟ್ಬಿಡ್ತೀನಿ ಅನ್ನೋ ತರ ಎಷ್ಟೋ ಆಡ್ಗಳು ಕೊಡ್ತಾರೆ. ಅಲ್ಲ ನೋಡಿ, ಜನಗಳು ಹೆಂಗ್ ಕನ್ಫ್ಯೂಸ್ ಆಗ್ತಾರೆ ಅಂತಂದ್ರೆ, ಓ ಇವ್ರು ಇಷ್ಟು ಫಾಸ್ಟ್ ಆಗಿ ಮಾಡ್ತಾರೆ ಅಂತಂದ್ರೆ, ಓ ಇವ್ರು ಫುಲ್ ಪವರ್ಫುಲ್ ಗುರುಗಳಿರ್ಬೇಕು, ಈ ತರ ಥಿಂಕಿಂಗ್ಸ್ ನೋಡಿ. ಇಲ್ಲಿ ಯಾರು ಕೂಡ ಪವರ್ಫುಲ್ ಅಂತ ಇರೋದಿಲ್ಲ, ಅವ್ರವ್ರು ಮಾಡುವಂತ ಕೆಲಸಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಕುತ್ಕೋಬೇಕು, ಬಹಳ ಶ್ರದ್ಧೆಯಿಂದ, ಭಕ್ತಿಯಿಂದ, ನಂಬಿಕೆಯಿಂದ ಮೊದಲು ಕುತ್ಕೊಂಡು ಕೆಲಸ ಮಾಡುವಂತವ್ರಿಗೆ ಇರ್ಬೇಕು. ಅದೆಲ್ಲ ನಂಬಿಕೆ ಇರ್ಬೇಕಾಗತ್ತೆ ಅಂತ ಹೇಳಿ ದಿನದ 24 ಗಂಟೆ ಕೆಲಸ ಮಾಡುವಂತ ಅವಶ್ಯಕತೆ ಇಲ್ಲ. ಇದನ್ನ ಚೆನ್ನಾಗಿ ತಿಳ್ಕೊಳ್ಳಿ. ಕೇವಲ ಏನಂದ್ರೆ ಅರ್ಧ ಗಂಟೆಯಿಂದ 1 ಅವರ್ ಕೆಲಸ ಮಾಡಿದ್ರು ಕೂಡ ಸಾಕು ಒಬ್ಬೊಬ್ಬರ ಒಂದು ಇದರಲ್ಲಿ. ಆಮೇಲೆ 10 ಜನದ್ದು ಕೇಸ್ಗಳು ಒಂದೇ ಸಲ ತೆಗೆದು ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಒಬ್ಬೊಬ್ಬರಿಗೆ ಅಂತ ಒಂದು ಸಮಯ ಕೊಟ್ಟ ಮೇಲೆ ಆಯಾ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾಗತ್ತೆ. ಎಷ್ಟು ದಿನದಲ್ಲಿ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ ರೀತಿಯ ಕೆಲಸ ಮಾಡ್ತೀವಿ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ಅನ್ನುವಂಥ ಸತ್ಯ. ಕೆಲವೊಬ್ಬರಿಗೆ ಸಮಯ ತೆಗೆದುಕೊಳ್ತಕ್ಕಂಥದ್ದು ಉಂಟು, ಕೆಲವೊಬ್ಬರಿಗೆ ಸಮಯನೇ ಬೇಡ ಈ ರೀತಿಯಾಗಿ. ಆದ್ರೆ ಯಾವೊಬ್ಬ ವ್ಯಕ್ತಿ ಕೆಲಸವನ್ನು ವಹಿಸ್ತಾ ಇರ್ತಾನೋ ಅವನಿಗೆ ತಾಳ್ಮೆ, ಸಮಾಧಾನ, ಸಂಯಮ ಅನ್ನತಕ್ಕಂಥದ್ದು ಬಹಳ ಅತ್ಯವಶ್ಯಕವಾಗಿರ್ತಕ್ಕಂಥದ್ದು. ಒಂದು ಸಲ ಕೆಲಸ ವಹಿಸಿದ ಮೇಲೆ ಬಿಡ್ಬಿಡ್ಬೇಕು. ಕೆಲಸ ಮಾಡ್ಲಿ, ನೀವು ಆರಾಮಾಗಿ ಕೆಲಸ ಮಾಡಿ ಅಂತೇಳಿ. ಜನಗಳ ಮನಸ್ಥಿತಿ ಯಾವ ರೀತಿ ಆಗಿದೆ, ಇವರು ಬಿಟ್ರೆ ಇನ್ನೊಬ್ಬರು ಪವರ್ಫುಲ್ ಆಗಿದಾರೇನೋ ಅಂತ ಹೇಳಿ ಒಬ್ರು ಇವ್ರ ಹತ್ರ ಬಂದಿರ್ತಾರೆ, ಕೆಲಸ ವಹಿಸಿರ್ತಾರೆ, ನೆಕ್ಸ್ಟ್ ಇನ್ನೊಬ್ರ ಹತ್ರ ಓಡೋಗಿರ್ತಾರೆ ನಮಗೆ ಕೆಲಸ ಮಾಡ್ಕೊಡಿ ಅಂತ. ಜನ ಯಾವ ರೀತಿಯಾಗಿ ಇದಾಗೋಗ್ತಾರೆ ಅಂತಂದ್ರೆ, ಇವತ್ತು ಒಂದು ದೇವ್ರಿಗೆ ಹೋಗಿ ಪೂಜೆ ಮಾಡ್ಕೊಂಡ್ ಬಂದಿರ್ತಾರೆ, ನಾಳೆ ಯಾರೋ ಹೇಳಿದ್ರೆ ಇನ್ನೆಲ್ಲೋ ಹೋಗ್ತಾ ಇರ್ತಾರೆ ಪೂಜೆ ಮಾಡೋದಕ್ಕೆ. ದೇವರುಗಳನ್ನೇ ಬದಲಾಯಿಸುವಂತಹ ಜನಗಳಿರುವಂತಹ ಕಾಲದಲ್ಲಿ ಇನ್ನ ನಮ್ಮಂತವ್ರನ್ನ ಬದಲಾವಣೆ ಮಾಡೋದಿಲ್ವಾ? ನಾವು ಕೊಟ್ಟಿರ್ತಕ್ಕಂಥ ಸಮಯದವರೆಗೂ ಕಾಯ್ಬೇಕು, ತಾಳ್ಮೆ ಇರ್ಬೇಕು. ನಂಬಿತೀರಾ? ಒಂದ್ಸರಿ ನಂಬಿರಿ, ನೀವು ಕಳ್ಕೊಳ್ಳುವಂಥದ್ದು ಏನೂ ಇಲ್ಲ. ನಂಬಿಕೆ ಅನ್ನತಕ್ಕಂಥದ್ದು ಬಹಳ ಮುಖ್ಯ. ಇಲ್ಲಿ ಕೆಲಸ ಮಾಡೋರ್ಗೆ ಮಾತ್ರ ನಂಬಿಕೆ ಇದ್ರೆ ಸಾಕಾಗೋದಿಲ್ಲ. ನಾವು ಪ್ರೊಫೆಷನಲ್ ಆಗಿ ಮಾಡ್ತೀವಿ, ನಮಗೆ ನಂಬಿಕೆ ಇದೆ ಅಂತ ನಮ್ಗೆ ಗೊತ್ತಿರುತ್ತೆ ಮಾಡೋವಂಥವ್ರಿಗೆ. ಯಾರು ಕೆಲಸ ವಹಿಸ್ತಾರೆ ಸರ್, ಅವ್ರಿಗೆ ಮಾತ್ರ ನಂಬಿಕೆ ಇರ್ಬೇಕಲ್ವಾ? ಯಾವ್ದಾದ್ರು ಒಬ್ಬ ರೋಗಿ ಡಾಕ್ಟರ್ ಹತ್ರ ಹೋಗ್ತಾ ಇದಾರೆ ಅಂತಂದ್ರೆ ಆ ಡಾಕ್ಟರ್ ಮೇಲೆ ಇರುವಂತ ನಂಬಿಕೆ, ಕಾನ್ಫಿಡೆನ್ಸ್ ಇರ್ಬೇಕು ಮೊದಲಾಗಿ. ಏನು ಆದ್ರಾಗುತ್ತೆ ಹೋದ್ರಾಗುತ್ತೆ ಅಂತ ಅಂದ್ರೆ ಗುಣ ಎಲ್ಲ ಆಗುತ್ತೆ, ಅದು ಮಾನಸಿಕ ರೋಗ ಆಗೋಗುತ್ತೆ ಅಷ್ಟೇ. ಯಾವೊಬ್ಬ ವ್ಯಕ್ತಿಗೆ ನಂಬಿಕೆ ಇರೋದಿಲ್ವೋ ಅವನು ಮಾನಸಿಕ ರೋಗಿ ಆಲ್ರೆಡಿ ಆಗೋಗಿರ್ತಾನೆ. ಒಂದು ಮೈಂಡ್ ಸೆಟ್ ಇರೋದೇ ಇಲ್ಲ ಅಂತ ವ್ಯಕ್ತಿಗೆ ನೀವು ಏನೇ ಮಾಡಿದ್ರು ಕೂಡ ಅದು ಫಲ ಕೊಡೋದಿಲ್ಲ ಅನ್ನುವಂಥದ್ದು ಅಷ್ಟೇ ಸತ್ಯ. ಡಾಕ್ಟರ್ ಹೇಳ್ತಾರಲ್ಲ, ಮನೋರೋಗಕ್ಕೆ ಮದ್ದಿಲ್ಲ. ಯಾರನ್ನಾದ್ರೂ ನಂಬ್ತೀವಿ ಅಂತಾರೆ ಅವ್ರ ಹತ್ರ ಹೋಗಿ ಮೊದಲು ಅವ್ರ ವಿಚಾರಗಳನ್ನ ತಿಳ್ಕೊಳ್ಳಿ. ನಂಬಿಕೆ ಬಂದ್ರೆ ಮಾತ್ರ ನಂಬಿ, ಇಲ್ಲ ಅಂತಂದ್ರೆ ಸುಮ್ಮನೆ ಅನಾವಶ್ಯಕ ನಂಬಿಕೆ ಇಲ್ಲ, ಏನೋ ಒಂದು ಇವ್ರ ಕೈಲಿ ಆಗುತ್ತಾ ನೋಡೋಣ ಅನ್ನುವಂತ ಪ್ರಶ್ನೆ ಇಟ್ಕೊಂಡು ಬರಬಾರ್ದು. ಇವ್ರ ಕೈಲಿ ಆಗುತ್ತೆ, ಮಾಡಿಸೋಣ, ಏನೋ ಅನುಕೂಲ ಆಗುತ್ತೆ. ಇವ್ರು ಫಸ್ಟ್ ಏನಂದ್ರೆ ಆ ಕೆಲಸ ವಹಿಸೋದಕ್ಕಿಂತ ಮುಂಚೆ ಅವ್ರ ವಿಚಾರಗಳನ್ನ ತಿಳ್ಕೊಳ್ಳಿ. ನಿಮ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದನ್ನ ಕೇಳಿ ತಿಳ್ಕೊಳ್ಳಿ. ಯಾವ ರೀತಿಯಾಗಿ ಆಗುತ್ತೆ, ಹೆಂಗಾಗುತ್ತೆ, ಏನು ಅಂತ ತಿಳ್ಕೊಳ್ಳಿ. ಸಮಯ ತೆಗೆದುಕೊಳ್ಳಿ. ತಿಳಿಸೋರ ಹತ್ರ ಹೋಗಿ ಕೇಳ್ಕೊಳ್ಳಿ. ನಾನೇನೋ ತಿಳಿಸೋದಿಲ್ಲ ಅಪ್ಪ, ನಾನು ಕೆಲಸ ಮಾಡ್ಕೊಡ್ತೀನಿ ಅನ್ನೋರ ಹತ್ರ ತಲೆ ಕೆಡಿಸ್ಕೋಬೇಡಿ. ನಿಮಗೆ ಕ್ಲಾರಿಟಿ ಇದೆಯಾ, ನಿಮ್ಗೆ ನಂಬಿಕೆ ಬಂತ, ಇವರಿಂದ ಕೆಲಸ ಆಗುತ್ತೆ ಅನ್ನುವಂತ ನಂಬಿಕೆ ಇದ್ರೆ ಮಾತ್ರ ಕೆಲಸ ಕೊಡಿ.
ನಂಬಿಕೆ ಇಲ್ಲ ಅಂದ್ರೆ ತಲೆನೇ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಿಮ್ಗೆ ಯಾರ ಮೇಲೆ ನಂಬಿಕೆ ಬರುತ್ತೋ ಅಂಥವ್ರ ಹತ್ರ ಹೋಗಿ ಕೆಲಸವನ್ನ ಮಾಡಿಸ್ಕೊಳ್ಳಿ. ಇಲ್ಲಿ ಯಾರು ಬಲವಂತವನ್ನ ಮಾಡಿ ಕೆಲಸವನ್ನ ಮಾಡ್ಕೊಡಿ ಅಥವಾ ನಮ್ಮ ಹತ್ರ ಬಂದು ಮಾಡಿಸ್ಕೊಳ್ಳಿ ಅಂತ ಯಾರು ಹೇಳುವಂಥದ್ದಲ್ಲ. ನಿಮ್ಗೆ ಯಾರ ಮೇಲೆ ನಂಬಿಕೆ ಇದೆಯೋ ಅಂಥವ್ರ ಹತ್ರ ಹೋಗಿ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಳ್ಳಿ, ಅಷ್ಟೇ ವಿಚಾರ. ಅದು ಬಿಟ್ಟು ನಾನು ಇಂಥವ್ರ ಹತ್ರ ಮಾಡಿಸ್ಲೇಬೇಕು ಅನ್ನುವಂಥ ಒಂದು ಮೈಂಡ್ ಸೆಟ್ ಇರಬಾರ್ದು. ನಿಮ್ಮ ನಂಬಿಕೆ ಇದೆಯಾ ಮಾಡಿಸಿ, ನಂಬಿಕೆ ಇಲ್ವಾ ಇದ್ರ ಬಗ್ಗೆ ಬಿಟ್ಬಿಡಿ, ಚೆನ್ನಾಗಿರಿ. ನೀವು ಚೆನ್ನಾಗಿರ್ತೀರಾ, ಅವಾಗ ನಿಮ್ಮ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ. ಖಂಡಿತ ಅಣ್ಣ, ತುಂಬಾ ಒಳ್ಳೊಳ್ಳೆ ಇನ್ಫಾರ್ಮೇಶನ್ಸ್ನ ವಶೀಕರಣದ ವಿಚಾರವಾಗಿ ಸಂಬಂಧಪಟ್ಟು ತುಂಬಾ ಕ್ಲಾರಿಟಿ ಕೊಟ್ರಿ. 100% ನಮ್ಮ ವೀಕ್ಷಕರಿಗೆ ಅದು ತುಂಬಾ ಖುಷಿ ಆಗುತ್ತೆ ಅಂತ ಅನ್ಸ್ಕೊತೀನಿ. ತುಂಬಾ ಥ್ಯಾಂಕ್ಸ್ ಅಣ್ಣ. ಖಂಡಿತವಾಗ್ಲು ನವೀನ್, ಒಳ್ಳೇದಾಗ್ಲಿ. ಇಲ್ಲಿ ಒಂದು ವಿಚಾರವನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಏನಂದ್ರೆ, ಜನಗಳಿಗೆ ಯಾವ ಮಾಹಿತಿಗಳು ಬೇಕು, ಅವ್ರಿಗೆ ಗೊಂದಲಗಳಿದೆಯೋ ಅದನ್ನೆಲ್ಲ ಪರಿಹಾರ ಮಾಡಬೇಕು. ಕನ್ಫ್ಯೂಷನ್ಸ್ ಇರಬಾರ್ದು ಯಾರಿಗೂ ಕೂಡ, ಯಾವುದೇ ಒಂದು ವಿಚಾರದಲ್ಲಿ. ಆ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ ಅಂದ್ರೆ ಆ ಕನ್ಫ್ಯೂಷನ್ ಒಂದು ಆನ್ಸರ್ ನ ಕೊಟ್ಟು ನಾವು ಕ್ಲೋಸ್ ಮಾಡುವಂಥದ್ದು ಬಹಳ ಉತ್ತಮ. ಹಾಗಾಗಿ ಯಾವುದೇ ರೀತಿಯಂತಹ ಪ್ರಶ್ನೆಗಳಿದ್ರು ಕೂಡ ನಾನು ನಿಮ್ಗೆ ಆವಾಗ ತಿಳಿಸ್ಕೊಡ್ತಾ ಇರ್ತೀನಿ. ಖಂಡಿತವಾಗ್ಲು ಜನಗಳಿಗೆ ಮುಕ್ತವಾದಂತ ಮಾಹಿತಿಯನ್ನ ಕೊಡ್ತಾ ಇದ್ದೀರಾ. ನಿಮಗೂ ಕೂಡ ಒಳ್ಳೇದಾಗ್ಲಿ, ನಿಮ್ಮ ಚಾನಲ್ ತುಂಬಾ ಚೆನ್ನಾಗಿ ಬೆಳೀಲಿ ಅಂತ ಹೇಳ್ತಾ ಇದ್ದೀನಿ. ಒಳ್ಳೇದಾಗ್ಲಿ ನವೀನ್. ಥ್ಯಾಂಕ್ ಯು.